ಬಿಸಿಲಿನ ತಾಪಮಾನ ಹೆಚ್ಚಳದಿಂದ ಸನ್ ಸ್ಟ್ರೋಕ್ ಭೀತಿ. ಸನ್ ಸ್ಟ್ರೋಕ್ನಿಂದ ಜನರ ರಕ್ಷಣೆಗೆ ಮುಂದಾದ ಇಲಾಖೆ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಸನ್ ಸ್ಟ್ರೋಕ್ ವಾರ್ಡ್. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾ ಇದ್ದು ಜನರು ಹೈರಾಣಾಗ್ತಿದ್ದಾರೆ. ಇತ್ತ ಅಧಿಕ ಉಷ್ಣಾಂಶದಿಂದಾಗಿ ಸನ್ ಸ್ಟ್ರೋಕ್ ಭೀತಿ ಶುರುವಾಗಿದೆ. ತುಮಕೂರಿನಲ್ಲೂ ಬಿಸಿಲಿನ ಧಗೆ ಹೆಚ್ಚಳವಾಗಿದ್ದು ಜಿಲ್ಲೆಯಲ್ಲಿ ಸನ್ ಸ್ಟ್ರೋಕ್ ಆತಂಕ ಎದುರಾಗಿದೆ. ಸನ್ ಸ್ಟ್ರೋಕ್ನಿಂದ ಜನರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಸುಮಾರು 36 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದ್ದು ಬಿಸಿಲಿನಿಂದ ಮನೆಯಿಂದ ಹೊರಬರಲು ಜನರು ಹೆದರುವಂತಾಗಿದ್ದು ಅಧಿಕ ಉಷ್ಣಾಂಶದಿಂದಾಗಿ ಜಿಲ್ಲೆಯಲ್ಲಿ ಹೀಟ್ ಸ್ಟ್ರೋಕ್ ಭೀತಿ ಶುರುವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಸನ್ ಸ್ಟ್ರೋಕ್ ವಾರ್ಡ್ ಓಪನ್ ಮಾಡಲಾಗಿದೆ. ತುಮಕೂರು ಜಿಲ್ಲಾಸ್ಪತ್ರೆ ಮಾತ್ರವಲ್ಲದೆ ಸುಮಾರು 10 ತಾಲೂಕುಗಳಲ್ಲಿಯೂ ಸನ್ ಸ್ಟ್ರೋಕ್ ವಾರ್ಡ್ಗಳನ್ನು ಓಪನ್ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ 15 ಬೆಡ್ಗಳ ವ್ಯವಸ್ಥೆ ಮಾಡಿಕೊಂಡಿದ್ದು ಪ್ರತ್ಯೇಕ ವಾರ್ಡ್ ಅನ್ನು ಮೀಸಲಿಡಲಾಗಿದೆ. ಇನ್ನು ರಾಜ್ಯದಲ್ಲಿ ಉಷ್ಣಾಂಶ ಹೆಚ್ಚಳದಿಂದಾಗಿ ಆರೋಗ್ಯ ಇಲಾಖೆ ಪ್ರತಿ ಜಿಲ್ಲೆಗಳಿಗೂ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಓಪನ್ ಮಾಡಿಕೊಳ್ಳುವಂತೆ ಸೂಚನೆಯನ್ನ ನೀಡಿದ್ದು ಅದರಂತೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮಾರ್ಚ್ನಿಂದಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಅಲ್ಲದೆ ತುರ್ತು ವಾರ್ಡ್ಗಳನ್ನು ಕೂಡ ತೆರೆಯಲಾಗಿದೆ. ಜನರು ಗಾಬರಿಯಾಗದೆ ನೀರು ಹಾಗೂ ಹೆಚ್ಚು ತಂಪು ಪಾನೀಯಗಳನ್ನು ಕುಡಿಯುವಂತೆ ಡಿಎಸ್ ಅಸ್ಗರ್ ಬೇಗ್ ಅವರು ಕರೆ ನೀಡಿದ್ದಾರೆ. ನಮಗೆ ಸ್ಟೇಟಿಂದ ಆದೇಶ ಬಂತು, ಒಂದು ಸಪ್ರೇಟ್ ವಾರ್ಡ್ ಮಾಡಿ ಪ್ಲಸ್ ICU ಬೆಡ್ ಮಾಡಿ ಅಂತ ಒಂದು ಆದೇಶ ಬಂದ ಮೇಲೆ ನಾವು ಮಾರ್ಚಲ್ಲಿ ನಾವು ಒಂದು 10 ಬೆಡ್ ಒಂದು ವಾರ್ಡು ಪ್ಲಸ್ ICUನಲ್ಲಿ ಒಂದು 3 ರಿಂದ 5 ಬೆಡ್ಡು ಮೀಸಲಾತಿ ಇಟ್ಟಿದ್ದೀವಿ. ಇದುವರೆಗೂ ನಮ್ಗೆ ಮಾರ್ಚಿಂದ ಇದುವರೆಗೂ ತಾಪಮಾನ 34 ರಿಂದ 37 ಆಗಿದೆ. ಆದರೂ ನಮ್ಮಲ್ಲಿ ಯಾವುದೂ ಹೀಟ್ ರಿಲೇಟೆಡ್ ಕೇಸಸ್ ಬಂದಿಲ್ಲ. ಒಂದು ವೇಳೆ ಬಂದ್ರೂ ನಾವು ಅಲ್ಲಿ ಸುಸಜ್ಜಿತವಾಗಿ ನಾವು ಎಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಡಾಕ್ಟರ್ಸು ಫಿಸಿಷಿಯನ್ಸ್ ಎಲ್ಲ ಬದ್ಧರಾಗಿದ್ದೀವಿ. ಸೊ ಇದೇ ತಾಪಮಾನ ಏನಂದರೆ ಶರೀರ ತಾಪಮಾನ 37 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 97.5 ಡಿಗ್ರಿ ಫ್ಯಾರನ್ಹೀಟ್ ಅಂತೀವಿ. ಈ ಎರಡು ಮಧ್ಯದಲ್ಲಿ ಇರಬೇಕು. ಏನಾಗುತ್ತೆ ಅಂದರೆ ಬಿಸಿಲು ಹೊರಗಡೆ ಬಿಸಿಲು ಜಾಸ್ತಿ ಆದರೆ ನಮ್ಮ ಶರೀರ ತಾಪಮಾನ ಜಾಸ್ತಿ ಆಗುತ್ತೆ. ನಮ್ಮ ಶರೀರ ತಾಪಮಾನ 103ವರೆಗೂ ತಳ್ಕೊಳ್ಳುತ್ತೆ. 103, 104 ಮೇಲೆ ಹೋದರೆ ಸ್ವಲ್ಪ ಮೆದುಳು ಕಾಯಿಲೆ ಸ್ಟಾರ್ಟ್ ಆಗುತ್ತೆ, ಮೆದುಳು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ, ಶ್ವಾಸಕೋಶ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ, ಕಿಡ್ನಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ, ಮತ್ತು ಲಿವರ್ ತೊಂದರೆಗಳನ್ನು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಜನರು ಬೇಸಿಗೆ ಕಾಲದಲ್ಲಿ ಒಂದು ಪದ್ಧತಿ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು. ಏನಂದರೆ ದಿನಕ್ಕೆ 4 ರಿಂದ 5 ಲೀಟ್ರ್ ನೀರು ಕುಡಿಬೇಕು. ಅದ್ರ ಜೊತೆಯಲ್ಲಿ ತಂಪಾದ ಪಾನೀಯಗಳು ಯಾವುದ್ಯಾವುದು ಜ್ಯೂಸು, ಲೆಮನ್ ಜ್ಯೂಸು, ಆರೆಂಜ್ ಜ್ಯೂಸು ಮತ್ತು ಎಳ್ನೀರು ಇದನ್ನು ಸೇವನೆ ಮಾಡಿದ್ರೆ ನಮ್ಮ ಶರೀರ ತಾಪಮಾನ ಕಡಿಮೆ ಆಗುತ್ತೆ, 1-2 ಡಿಗ್ರಿ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಇನ್ನೊಂದು ಏನಂದರೆ 12 ಗಂಟೆಯಿಂದ 3 ಗಂಟೆಯವರು ತಾಪಮಾನ ಹೊರಗಡೆ ಜಾಸ್ತಿ ಇರುತ್ತೆ, ಹೈಯೆಸ್ಟ್ ಡಿಗ್ರಿ ಇರುತ್ತೆ ಅದು. ಸೊ ಆವಾಗ ಜನ ಏನು ಮಾಡಬೇಕಂದ್ರೆ ಹೊರಗಡೆ ಚಟುವಟಿಕೆಗಳು ಕಡಿಮೆ ಮಾಡಬೇಕು, ಮನೆ ಒಳಗಡೆ ಅಥವಾ ಇಂಡೋರ್ ಆ್ಯಕ್ಟಿವಿಟೀಸು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ಥರ ರೈತರು ಹೊಲದಲ್ಲಿ ತೋಟದಲ್ಲಿ ಬೆಳಗಿನ ಜಾವ 7 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು, 12 ಗಂಟೆ ಮುಗಿಸ್ಬೇಕು. ಮತ್ತು ಸಾಯಂಕಾಲ ಬೇಕಾದ್ರೆ 3:15 ಸ್ಟಾರ್ಟ್ ಮಾಡಿ ಅವರು ಮಾಡಿಕೊಂಡ್ರೆ ಈ ಥರ ಯಾವುದೂ ಹೀಟ್ ರಿಲೇಟೆಡ್ ಪ್ರಶ್ನೆ ಬರೋದಿಲ್ಲ. ಸೊ ಆ ಥರ ಬಂದ್ರೂ ತಕ್ಷಣ ನಿಮ್ಮ ಮಾಧ್ಯಮದಿಂದ ಅವ್ರಿಗೆ ಜನರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಬಿಸಿಲಿಗೆ ಯಾರಾದರೂ ತಲೆ ಸುತ್ತು ಅಥವಾ ಕುಸಿದು ಬಿದ್ದುಬಿಟ್ರೆ ತಕ್ಷಣ ತಣ್ಣೀರು ಬಟ್ಟೆ ಅದು ಸುತ್ತು ಬಿಡಬೇಕು, ಮತ್ತು ತಲೆಗೂ ಸ್ವಲ್ಪ ತಣ್ಣೀರು ಹಾಕಿ ಮಲಗಿಸ್ಬೇಕು. ಆಮೇಲೆ ತಕ್ಷಣ ಹತ್ತಿರ ಸರ್ಕಾರಿ ಆಸ್ಪತ್ರೆ ಆಗಲಿ ಯಾವುದಾದ್ರು ಆಸ್ಪತ್ರೆ ಸೇರಿಸಬೇಕು. ಅಲ್ಲಿ ಏನು ಮಾಡ್ತಾರೆ, ನಾವು ಫ್ಲೂಯಿಡ್ ಕರೆಕ್ಷನ್ ಕೊಡ್ತೀವಿ, ಮತ್ತು ಏನಾದರೂ ಮೆಡಿಕೇಷನ್ ಬೇಕಾದ್ರೆ ಕೊಡ್ತೀವಿ, ಮತ್ತು ಮೂಗಳ ರಕ್ತ ಕಿವಿಲ್ ರಕ್ತ ಬಂದರೆ ಅದಕ್ಕೆ ಹೀಮೋಸ್ಟಾಟಿಸ್ ಕೊಡ್ತೀವಿ. ಸೊ ಇದೆಲ್ಲ ಕೊಟ್ಟು ಮತ್ತು ತಕ್ಷಣ ಕಿಡ್ನಿ ಫಂಕ್ಷನಿಂಗ್ ನೋಡಿಬಿಟ್ಟು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ. ಅದೆಲ್ಲ ಸರಿ ಇದ್ದರೆ ಏನು ತೊಂದರೆ ಆಗೋದಿಲ್ಲ. ಮತ್ತು ಅತಿ ಗೋಲ್ಡನ್ ಸ್ಟ್ಯಾಂಡ್ ಅಂದರೆ ಹೆಚ್ಚು ನೀರು ಕುಡಿಬೇಕು ಮತ್ತು ತಂಪಾದ ಪಾನೀಯಗಳು. ಇದು ಒಂದು ಗೋಲ್ಡನ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಇದು ನೆಕ್ಸ್ಟು ಹಾಸ್ಪಿಟಲ್ ಬಂದರೆ ನಮ್ಮ ಚಿಕಿತ್ಸೆಯನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಥರ ಮಾರ್ಚಿಂದ ಇದುವರೆಗೂ ಒಂದು ಕೇಸು ನಮ್ಮಲ್ಲಿ ದಾಖಲಾತಿ ಆಗಿಲ್ಲ, ಮತ್ತು ಅಕ್ಕಪಕ್ಕ ಜಿಲ್ಲೆನೂ ನಾವು ಕೇಳಿ ಬಂದಿಲ್ಲ. ಸೊ ನಾವು ಪ್ರತಿದಿನ 4:30-5 ಗಂಟೆಗೆ ನಾವು ಸ್ಟೇಟ್ಗೆ ಮಾಹಿತಿ ಕಳಿಸ್ತೀವಿ. ಒಟ್ನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅಧಿಕ ಉಷ್ಣಾಂಶದ ಕೊರತೆಯಿಂದಾಗಿ ಹೀಟ್ ಸ್ಟ್ರೋಕ್ನಿಂದ ಜನರನ್ನ ರಕ್ಷಣೆ ಮಾಡಲು ಸಜ್ಜಾಗಿದ್ದು ಜನರು ಕೆಲ ನಿಯಮಗಳನ್ನ ಪಾಲಿಸಿ ಜೀವನವನ್ನ ಉಳಿಸಿಕೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.